ಎಲ್ಲರಿಗೂ ನಮಸ್ಕಾರ. ಶಿವಮೊಗ್ಗದಲ್ಲಿ ಅತ್ಯಂತ ಹೆಮ್ಮೆಯಿಂದ ನಡೀತಾ ಇರತಕ್ಕಂಥ ಬಸವೋತ್ಸವ ಇದೇ ಮೇ 9ರಂದು ಶಿವಮೊಗ್ಗದಲ್ಲಿ 1000 ವಚನ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಶಿವಮೊಗ್ಗದ ಮತ್ತು ಶಿವಮೊಗ್ಗದ ಸುತ್ತಮುತ್ತ ಎಲ್ಲ ಗಾಯಕರೆಲ್ಲ ಸೇರಿ ಈ ವಚನಗಳನ್ನು ಸಾರ್ವಜನಿಕರಿಗೆ ಹಾಡ್ತಕ್ಕಂಥ ಒಂದು ಕಾರ್ಯಕ್ರಮ. ಇದರ ಪರಿಕಲ್ಪನೆ ನಮ್ಮ ಬಸವ ಕೇಂದ್ರದ ಜಗದ್ಗುರುಗಳಾದ ಬಸವ ಮರುಳಸಿದ್ಧ ಸ್ವಾಮೀಜಿಗಳು. ಇಲ್ಲಿ ನಾವು ಆಯ್ಕೊಂಡಿರ್ತಕ್ಕಂಥ ಗೀತೆಗಳು ಬಸವಣ್ಣನವರ ವಚನಗಳು. ಇದಕ್ಕೆ ಸಂಗೀತ ಸಂಯೋಜನೆಯನ್ನು ನಾಡಿನ ಹೆಸರಾಂತ ಸಂಗೀತ ನಿರ್ದೇಶಕರಾಗಿದ್ದ ಸಿ ಅಶ್ವಥ್ ಅವರು ನನ್ನ ಪರಮಾಪ್ತ ಗೆಳೆಯರಾಗಿದ್ದರು. ಮತ್ತು ಈ ಕ್ಯಾಸೆಟ್ಟಲ್ಲಿ ಆವಾಗ 25-30 ವರ್ಷಗಳ ಹಿಂದೆ ನಾನು ಒಬ್ಬ ಗಾಯಕನಾಗಿ ಹಾಡಿದ್ದೇನೆ. ನನ್ನ ಜೊತೆ ಶಂಕರ್ ಶಾನ್ಭಾಗ್, ಮೈಸೂರಿನ ಜೆನ್ನಿ ಮತ್ತು ಸಂಗೀತ ಕಟ್ಟಿ, ಪಲ್ಲವಿ, ಕುಸುಮ, ಒಟ್ಟು 6 ಜನ ಗಾಯಕರು ಇದನ್ನು ಹಾಡಿದ್ವಿ. ಈಗ ನೀವು ಈ ಹಾಡುಗಳನ್ನು ಕಲಿಬೇಕು ಅನ್ನೋ ಉದ್ದೇಶದಿಂದ ನಾವೀಗ ಒಂದೊಂದೇ ಗೀತೆಗಳನ್ನು ನಿಮಗೆ ಕಲಿಕಾ ಮಟ್ಟದಲ್ಲಿ ನಿಮಗೆ ಹೇಳ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಈ ಗೀತೆಗಳನ್ನು ನೀವು ಕಲೀರಿ, ಕೇಳ್ತಾ ಕಲೀರಿ. ಆನಂತರ ಟ್ರ್ಯಾಕ್ ಜೊತೆಯಲ್ಲಿ ಮತ್ತೆ ಹೇಗೆ ಹಾಡಬೇಕು ಅಂತ ನಿಮಗೆ ನಾವೆಲ್ಲ ಉಳಿದಿದ್ದನ್ನು ನಾವು ನಿಮ್ಮ ಜೊತೆಯಲ್ಲಿರ್ತೀವಿ. ಈಗ ಈ ವಚನಗಳನ್ನು ನಿಮಗೆ ಹೇಳಿಕೊಡ್ಲಿಕ್ಕೆ ನಮ್ಮ ಶಿವಮೊಗ್ಗದ ಗಾಯಕಿಯಾಗಿರ್ತಕ್ಕಂಥ ಶ್ರೀಮತಿ ನಾಗರತ್ನ ಮತ್ತು ಅವರ ಎಲ್ಲ ತಂಡದ ಗೆಳೆಯರು ಪ್ರಸ್ತುತಪಡಿಸ್ತಾ ಇದ್ದಾರೆ. ಸಂಗೀತ ಪ್ರಿಯರೇ, ಈಗ ಇನ್ನೊಂದು ವಚನವನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಅಶ್ವಥವರ ಸಂಯೋಜನೆಯಲ್ಲಿ ಬಸವಣ್ಣನವರ ವಚನಗಳು. ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಹಯನಹುದಯ್ಯ, ನೀನೊಲಿದರೆ ವಿಷ ಅಮೃತಬಹುದಯ್ಯ, ನೀನೊಲಿದರೆ ಸಕಲ ಪಡಿ ಪದಾರ್ಥ ಇದಿರಲಿಪ್ಪವು ಕೂಡಲ ಸಂಗಮ ದೇವ. ಎರಡು ಸಾಲ ಹೇಳಿ. ಈ ಗೀತೆಯನ್ನು ನಮ್ಮ ಶಿವಮೊಗ್ಗದ ನಾಗರತ್ನ, ತನ್ಮಯಿ ಮತ್ತು ಅವರೆಲ್ಲ ಗೆಳತಿಯರು ಎಲ್ಲ ಬಹಳ ಚೆನ್ನಾಗಿ ಆಡೋದ್ರಿಂದ ನೀವು ಗೀತೆಯನ್ನು ಭಾಳ ಅದ್ಭುತವಾಗಿ ನಾವು 9ನೇ ತಾರೀಕು 1000 ಕಂಠಗಳ ಕೊರಲಿನ ಹಾಡು, ಎಲ್ಲ ಹಾಡುಗಳಾಗಬೇಕು. ಇದಂತೂ ಭಾಳ ಸರಳವಾಗಿ ನಿಮ್ಮ ದನಿಯನ್ನು ಬೇಗ ಇದು ಸೇರಿಕೊಳ್ತದೆ ಅಂತ ನನಗೆ ಅನ್ನಿಸ್ತಾ ಇದೆ. ಕೇಳಿ ಕಲ್ತ್ಕೊಳ್ಳಿ. ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಹಯನಹುದಯ್ಯ, ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಹಯನಹುದಯ್ಯ, ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಹಯನಹುದಯ್ಯ, ನೀನೊಲಿದರೆ ವಿಷ ಅಮೃತಬಹುದಯ್ಯ, ನೀನೊಲಿದರೆ ವಿಷ ಅಮೃತಬಹುದಯ್ಯ, ನೀನೊಲಿದರೆ ವಿಷ ಅಮೃತಬಹುದಯ್ಯ, ನೀನೊಲಿದರೆ ಸಕಲ ಪಡಿ ಪದಾರ್ಥ ಇದಿರಲಿರ್ಪವು ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ನೀನೊಲಿದರೆ ಸಕಲ ಪಡಿ ಪದಾರ್ಥ ಇದಿರಲಿಪ್ಪವು ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ಈಗ ಫುಲ್ ಆಡ್ಬಿಡಿ. ಈಗ ನೀನೊಲಿದರೆ ರೆಡಿ, ಮತ್ತೊಂದು ಸರಿ. 1 2 3. ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಹಯನಹುದಯ್ಯ, ನೀನೊಲಿದರೆ ವಿಷ ಅಮೃತಬಹುದಯ್ಯ, ನೀನೊಲಿದರೆ ಸಕಲ ಪಡಿ ಪದಾರ್ಥ ಇದಿರಲಿಪ್ಪವು ಕೂಡಲ ಸಂಗಮ ದೇವ,
ಕೊರಡು ಕೊನರುವುದಯ್ಯ ನೀನೊಲಿದರೆ ಬರಡು ಹಯನಹುದಯ್ಯ ನೀನೊಲಿದರೆ ವಿಷ ಅಮೃತಬಹುದಯ್ಯ ನೀನೊಲಿದರೆ ಸಕಲ ಪಡಿ ಪದಾರ್ಥ ಇದಿರಲಿಪ್ಪವು ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ. ಎರಡನೇ ವಚನ ಈ ಸಂಯೋಜನೆಯಲ್ಲಿ ಕರಿಯಂಜುವುದು ಅಂಕುಶಕ್ಕಯ್ಯ ಗಿರಿಯಂಜುವುದು ಕುಲಿಶಕ್ಕಯ್ಯ ತಮಂಧವಂಜುವುದು ಜ್ಯೋತಿಗಯ್ಯ ಕಾನನ ವಂಜುವುದು ಬೇಗೆಗಯ್ಯ ಪಂಚ ಮಹಾಪಾತಕ ಅಂಜುವುದು ನಮ್ಮ ಕೂಡಲ ಸಂಗನ ನಾಮಕ್ಕಯ್ಯ. 1 2 3 4 ಕರಿಯಂಜುವುದು ಅಂಕುಶಕ್ಕಯ್ಯ ಗಿರಿಯಂಜುವುದು ಕುಲಿಶಕ್ಕಯ್ಯ ಕರಿಯಂಜುವುದು ಅಂಕುಶಕ್ಕಯ್ಯ ಗಿರಿಯಂಜುವುದು ಕುಲಿಶಕ್ಕಯ್ಯ ಕರಿಯಂಜುವುದು ಅಂಕುಶಕ್ಕಯ್ಯ ಗಿರಿಯಂಜುವುದು ಕುಲಿಶಕ್ಕಯ್ಯ ತಮಂಧವಂಜುವುದು ಜ್ಯೋತಿಗಯ್ಯ ತಮಂಧವಂಜುವುದು ಜ್ಯೋತಿಗಯ್ಯ ತಮಂಧವಂಜುವುದು ಜ್ಯೋತಿಗಯ್ಯ ಕಾನನವಂಜುವುದು ಬೇಗೆಗಯ್ಯ ಕಾನನವಂಜುವುದು ಬೇಗೆಗಯ್ಯ ಕಾನನವಂಜುವುದು ಬೇಗೆಗಯ್ಯ ಪಂಚಮಹಾಪಾತಕ ಅಂಜುವುದು ನಮ್ಮ ಕೂಡಲ ಸಂಗನ ನಾಮಕಯ್ಯ ಪಂಚಮಹಾಪಾತಕ ಅಂಜುವುದು ನಮ್ಮ ಕೂಡಲ ಸಂಗನ ನಾಮಕಯ್ಯ ಪಂಚಮಹಾಪಾತಕ ಅಂಜುವುದು ನಮ್ಮ ಕೂಡಲ ಸಂಗನ ನಾಮಕಯ್ಯ ನಮ್ಮ ಕೂಡಲ ಸಂಗನ ನಾಮಕಯ್ಯ. ಈ ಫುಲ್ ಹಾಡ್ಬೇಕು ಒಂದ್ಸರಿ ವಿತೌಟ್ ರಿಪಿಟೇಷನ್. ಓಕೆ 1 2 3 4 ಕರಿಯಂಜುವುದು ಅಂಕುಶಕ್ಕಯ್ಯ ಗಿರಿಯಂಜುವುದು ಕುಲಿಶಕ್ಕಯ್ಯ ತಮಂಧವಂಜುವುದು ಜ್ಯೋತಿಗಯ್ಯ ಕಾನನವಂಜುವುದು ಬೇಗೆಗಯ್ಯ ಪಂಚಮಹಾಪಾತಕ ಅಂಜುವುದು ನಮ್ಮ ಕೂಡಲ ಸಂಗನ ನಾಮಕಯ್ಯ ನಮ್ಮ ಕೂಡಲ ಸಂಗನ ನಾಮಕಯ್ಯ. ಮುಂದಿನ ವಚನ ದಯವಿಲ್ಲದ ಧರ್ಮ ಯಾವುದಯ್ಯ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಯ್ಯನಂತಲ್ಲದಲ್ಲ ಕಂಡಯ್ಯ. ಸಂಗೀತಾಭಿಮಾನಿಗಳೇ, ಇಲ್ಲಿ ಶ್ರುತಿ ಸ್ವಲ್ಪ ಮೇಲಿನ ಸ್ವರಗಳಲ್ಲಿದೆ, ನೋಟ್ಸ್ಗಳೆಲ್ಲ ಮೇಲಿದ್ದಾವೆ. ಯಾರಿಗೆ ಮೇಲೆ ಆಗುತ್ತೆ ಅಂಥವ್ರು ಮೇಲೆ ಹಾಡ್ಕೊಳ್ಳಿ, ಇನ್ನುಳಿದವರು ಕೆಳಗಿನ ಸ್ತರದಲ್ಲಿ ಕೆಳಗಿನ ನೋಟ್ಸ್ಗಳಲ್ಲಿ ಹಾಡ್ಬೋದು, ಆಯಿತಾ? ಮತ್ತು ಇಲ್ಲಿ ನಮ್ಮದು ವಾಯ್ಸು ಮೇಲೆ ಹೋಗ್ತಾ ಇಲ್ಲ, ನಮಗೆ ಆಗುತ್ತಾ ಇಲ್ಲೋ ಅಂತ ಒಂದು ಹೆದರಿಕೆ ಬೇಡ. ದಯವಿಲ್ಲದ ಧರ್ಮ, ಇದನ್ನು ದಯವಿಲ್ಲದ ಧರ್ಮ ಆವುದಯ್ಯ ಹಿಂಗೆ ಆಡ್ಬೋದು ನೀವು. ಓಕೆ, ಎಸ್, ಟ್ರೈ ಮಾಡಿ, ಮೇಲೆ ಹಾಡ್ಲಿಕ್ಕೆ ಟ್ರೈ ಮಾಡಿ. ದನಿ ಏನಾರು ಅಲ್ಲಿವರೆಗೂ ಹೋಗಲಿಲ್ಲ ಅಂದಾಗ ನೀವು ಕೆಳಗಾಡಿ, ಏನು ಪ್ರಾಬ್ಲಮ್ ಇಲ್ಲ. 1 2 3 4 ದಯವಿಲ್ಲದ ಧರ್ಮ ಯಾವುದಯ್ಯ ದಯವೇ ಬೇಕು ಸರ್ವ ಪ್ರಾಣಿಗಳೆಲ್ಲರಲ್ಲಿ ದಯವಿಲ್ಲದ ಧರ್ಮ ಯಾವುದಯ್ಯ ದಯವೇ ಬೇಕು ಸರ್ವ ಪ್ರಾಣಿಗಳೆಲ್ಲರಲ್ಲಿ ದಯವಿಲ್ಲದ ಧರ್ಮ ಯಾವುದಯ್ಯ ದಯವೇ ಬೇಕು
ದಯವೇ ಧರ್ಮದ ಮೂಲವಯ್ಯ ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಯ್ಯನಂತಲ್ಲದೊಲ್ಲ ಕಂಡಯ್ಯ ಕೂಡಲ ಸಂಗಯ್ಯನಂತಲ್ಲದೊಲ್ಲ ಕಂಡಯ್ಯ ಕೂಡಲ ಸಂಗಯ್ಯನಂತಲ್ಲದೊಲ್ಲ ಕಂಡಯ್ಯ ಫುಲ್ ಆಡ್ಬೇಡ ನೀವು ಒಂದು ಫುಲ್ ವಚನ ಹೇಳಿ 1 2 3 4 ದಯವಿಲ್ಲದ ಧರ್ಮ ಯಾವುದಯ್ಯ ದಯವೇ ಬೇಕು ಸರ್ವ ಪ್ರಾಣಿಗಳೆಲ್ಲರಲ್ಲಿ ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಯ್ಯನಂತಲ್ಲದೊಲ್ಲ ಕಂಡಯ್ಯ ಕೂಡಲ ಸಂಗಯ್ಯನಂತಲ್ಲದೊಲ್ಲ ಕಂಡಯ್ಯ ಗೆಳೆಯರೇ, ಮುಂದಿನ ವಚನ ಈ ಸಂಯೋಜನೆಯಲ್ಲಿ ವಾರವೆಂದರಿಯೇ ದಿನವೆಂದರಿಯೇ ಏನೆಂದರಿಯನು ಅಯ್ಯ, ನಾನು ಇರುಳೆಂದರಿಯೇ ಹಗಲೆಂದರಿಯೇ ಏನೆಂದರಿಯನು ಅಯ್ಯ, ನಾನು ನಿಮ್ಮನ್ನು ಪೂಜಿಸಿ ಎನ್ನನೂ ಮರೆದೆನು ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ. 2 3 4 ವಾರವೆಂದರಿಯೇ ದಿನವೆಂದರಿಯೇ ಏನೆಂದರಿಯನು ಅಯ್ಯ, ವಾರವೆಂದರಿಯೇ ದಿನವೆಂದರಿಯೇ ಏನೆಂದರಿಯನು ಅಯ್ಯ ವಾರವೆಂದರಿಯೇ ದಿನವೆಂದರಿಯೇ ಏನೆಂದರಿಯನು ಅಯ್ಯ ನಾನು ಇರುಳೆಂದರಿಯೇ ಹಗಲೆಂದರಿಯೇ ಏನೆಂದರಿಯನು ಅಯ್ಯ, ನಾನು ಇರುಳೆಂದರಿಯೇ ಹಗಲೆಂದರಿಯೇ ಏನೆಂದರಿಯನು ಅಯ್ಯ ನಾನು ಇರುಳೆಂದರಿಯೇ ಹಗಲೆಂದರಿಯೇ ಏನೆಂದರಿಯನು ಅಯ್ಯ ನಾನು ನಿಮ್ಮನ್ನು ಪೂಜಿಸಿ ಎನ್ನನು ಮರೆದೆನು, ನಾನು ನಿಮ್ಮನ್ನು ಪೂಜಿಸಿ ಎನ್ನನು ಮರೆದೆನು ನಾನು ನಿಮ್ಮನ್ನು ಪೂಜಿಸಿ ಎನ್ನನು ಮರೆದೆನು ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ. ಓಕೆ, ಫುಲ್ ಆಡೋಣ. 1 2 ಮರ ಒಂದೇ ಫಸ್ಟ್ 2 ಲೈನ್ಸ್ ರಿಪೀಟ್ ಆಗುತ್ತೆ. 1 2 3 4 ವಾರವೆಂದರಿಯೇ ದಿನವೆಂದರಿಯೇ ಏನೆಂದರಿಯನು ಅಯ್ಯ ನಾನು ಇರುಳೆಂದರಿಯೇ ಹಗಲೆಂದರಿಯೇ ಏನೆಂದರಿಯನು ಅಯ್ಯ ವಾರವೆಂದರಿಯೇ ದಿನವೆಂದರಿಯೇ ಏನೆಂದರಿಯನು ಅಯ್ಯ ನಾನು ಇರುಳೆಂದರಿಯೇ ಹಗಲೆಂದರಿಯೇ ಏನೆಂದರಿಯನು ಅಯ್ಯ ನಾನು ನಿಮ್ಮನ್ನು ಪೂಜಿಸಿ ಎನ್ನನು ಮರೆದೆನು ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ. ಹೇಳಿ. ಈ ಸಂಯೋಜನೆಯಲ್ಲಿ ಕೊನೆಯ ವಚನ ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ ಇವನಮ್ಮವ ಇವನಮ್ಮವ ಇವನಮ್ಮವನೆಂದೆನಿಸಯ್ಯ ಕೂಡಲ ಸಂಗಮ ದೇವಯ್ಯ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಇದು ವಚನ. ಈಗ ಕೇಳಿ, ಹೇಳಿ. 1 2 3 ಇವನಾರವ 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 ಎಂದೆನಿಸದಿರಯ್ಯ ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ ಇವನಮ್ಮವ ಇವನಮ್ಮವ ಇವನಮ್ಮವನೆಂದೆನಿಸಯ್ಯ ಇವನಮ್ಮವ ಇವನಮ್ಮವ ಇವನಮ್ಮವನೆಂದೆನಿಸಯ್ಯ ಇವನಮ್ಮವ ಇವನಮ್ಮವ ಇವನಮ್ಮವನೆಂದೆನಿಸಯ್ಯ ಕೂಡಲ ಸಂಗಮ ದೇವಯ್ಯ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವಯ್ಯ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವಯ್ಯ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಈಗ ಪೂರ್ಣ ವಚನವನ್ನು
ಟ್ರ್ಯಾಕಲ್ಲಿ ಇರೋ ಹಾಗೆ ಹಾಡ್ತಾ ಇದ್ದೀವಿ. 1 2 3. ಇವನಾರವ 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 ಎಂದೆನಿಸದಿರಯ್ಯ, ಇವನಮ್ಮವ ಇವನಮ್ಮವ ಇವನಮ್ಮವನೆಂದೆನಿಸಯ್ಯ. ಇವನಾರವ 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 ಎಂದೆನಿಸದಿರಯ್ಯ, ಇವನಮ್ಮವ ಇವನಮ್ಮವ ಇವನಮ್ಮವನೆಂದೆನಿಸಯ್ಯ. ಕೂಡಲ ಸಂಗಮ ದೇವಯ್ಯ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. 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 ಇವರೆಲ್ಲ ಈ ಗೀತೆಗಳನ್ನು ಅತ್ಯಂತ ಶ್ರದ್ಧೆಯಿಂದ 4 ಬಾರಿ 10 ಬಾರಿ ಹಾಕ್ಕೊಂಡು ಕೇಳಿ 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 ಅವ್ರ ಗಂಟಲಲ್ಲಿ ಕೂರಿಸ್ಕೊಂಡಿದ್ದಾರೆ. ಇವರ ರೀತಿಯಲ್ಲೇ ನೀವು ಈ ಹಾಡುಗಳನ್ನು ನಿಮ್ಮ ಗಂಟಲಲ್ಲಿ ನಿಮ್ಮ ಎದೆಯಲ್ಲಿ ಕೂರಿಸ್ಕೊಂಡ್ರೆ ನಮ್ಮ ವಚನ ಸಾಹಿತ್ಯದ ಸಂಸ್ಕೃತಿ ನಮ್ಮ ಮುಂದಿನ ತಲೆಮಾರಿಗೆ ನಮ್ಮ ಗುರುಗಳ ಆಶಯದಂತೆ ಆಗುತ್ತೆ ಅನ್ನೋ ಮನೋಭಾವದಲ್ಲಿ ಈ ಒಂದು ದೊಡ್ಡ ದೊಡ್ಡ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದೀವಿ. ಇದರಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲರದೂ ಒಂದು ಪುಣ್ಯ ವಿಶೇಷ ಅಂತ ಅಂದ್ಕೊತೀನಿ. ದಯಮಾಡಿ ಹಾಡುಗಳನ್ನು ನಿಮಗೇನೇ ಕಷ್ಟ ಆದ್ರಲ್ಲಿ ಕೆಳಗಡೆ ಹಾಡ್ಕೊಳ್ಳಿ, ಎಷ್ಟು ಬರುತ್ತೋ ಅಷ್ಟನ್ನು ಪೂರ್ತಿಯಾಗಿ ನೀವು ಕಲ್ತ್ಕೋಬೇಕು. ಎಲ್ಲಿ ಯಾವುದಾದ್ರೂ ಒಂದು ದನಿ ಏನಾದರೂ ಕನ್ಫ್ಯೂಸ್ ಆಯಿತು ನಾವು ನಾಳೆ ಹಾಡುವಾಗ ಅಂದರೆ ಅಲ್ಲಿ ನೀವು, ಯಾಕಂದರೆ 1000 ಜನ ಗಾಯಕರಲ್ಲಿ ಬೇರೆಯವರೆಲ್ಲ ಹಾಡ್ತಾ ಇರ್ತಾರೆ, ನಿಮಗೆ ಗೊತ್ತಿಲ್ಲದೆ ಇದ್ದಾಗ ಅಲ್ಲಿ ಸ್ವಲ್ಪ ಸೈಲೆಂಟಾಗಿ ಗೊತ್ತಿರೋದೆಲ್ಲದನ್ನು ಎದೆಯಿಂದ ಹಾಡಿ. ಧನ್ಯವಾದ.